ಸ್ನೇಹಿತರೆ ನಮಸ್ಕಾರ. ಇದು ಕನ್ನಡ ಪುಸ್ತಕ ಪ್ರಕಾಶನ ಸಗಟು ಖರೀದಿ ಈ ಕುರಿತ ಒಂದು ವಿಡಿಯೋ ಆಗಿರುತ್ತೆ. ಸಗಟು ಖರೀದಿ ಸತ್ತು ಹೋಯಿತೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಟೈಟಲ್ಲು. ಮುಂದೆ ಏನು ಗತಿ ಅನ್ನುವ ಒಂದು ಪ್ರಶ್ನೆಯನ್ನು ನನಗೆ ನಾನೇ ಹಾಕ್ಕೊಂಡು ಕೂಡ ಈ ವಿಡಿಯೋದಲ್ಲಿ ಮಾತಾಡ್ತಾಯಿದ್ದೀನಿ. ಇದು ಎಲ್ಲ ಕಷ್ಟದಲ್ಲಿರುವ ಪ್ರಕಾಶಕರ ಪರವಾಗಿ ಮತ್ತು ಲೇಖಕಿ ಪ್ರಕಾಶಕಿಯರ ಪರವಾಗಿ. ಈಗ ಇದುವರೆಗೂ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಸಗಟು ಖರೀದಿ ಯೋಜನೆ ಅಂದರೆ ಗ್ರಂಥಾಲಯ ಇಲಾಖೆ, ಶಿಕ್ಷಣ ಇಲಾಖೆ ಅಂಡರ್ ಬರುತ್ತೆ. ಸೊ ಇಲ್ಲಿ 300 ಪ್ರತಿಗಳನ್ನ ಪ್ರತಿ ವರ್ಷ ಪ್ರಕಟವಾದ ಪುಸ್ತಕಗಳ 300 ಪ್ರತಿಗಳನ್ನ ಕೊಳ್ತಾ ಇದ್ದರು. ಸಪೋಸ್ ನೀವೀಗ 2010ನೇ ಇಸ್ವಿನಲ್ಲಿ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದರೆ 2014ನೇ ಇಸ್ವಿ ಅಥವಾ 15ನೇ ಇಸ್ವಿನಲ್ಲಿ 3-4 ವರ್ಷಗಳ ನಂತರ ಒಂದು ಏನು ನಾವು ಆಯ್ಕೆ ಆಗಲಿ ಅಂದ್ಬಿಟ್ಟು ಪುಸ್ತಕವನ್ನು ಸಲ್ಲಿಸ್ತಾ ಇದ್ವಿ. ಅದನ್ನು ಆಯ್ಕೆ ಆಗಿದೆ ಅಂತ ಹೇಳಿ ಅದರ ಒಂದು 300 ಕಾಪಿಯನ್ನು ಪ್ರತಿ ಮಾರ್ಚ್ ಒಳಗಡೆ ಕೊಳ್ತಾ ಇದ್ದರು. ಅದು 2 ವರ್ಷದಿಂದ ನಿಂತೋಗಿದೆ. ಇದು ನಾನು ಗಮನ ಹರಿಸಿ ನೋಡಿದ ಒಂದು ಮಾಹಿತಿಯ ಮೇರೆಗೆ ಇದು ಆಲ್ಮೋಸ್ಟ್ ಸತ್ತೋಗಿದೆ. ಹೋದ ವರ್ಷ 21ನೇ ವರ್ಷದ ಪುಸ್ತಕಗಳನ್ನ ಪಟ್ಟಿ ಬಿಟ್ಟರು. 25ನೇ ಒಂದು ವರ್ಷದಲ್ಲಿ ಅಂದರೆ 4 ವರ್ಷಗಳ ತರುವಾಯ. ಸೊ ಅದು ಸಗಟು ಖರೀದಿ 300 ಕಾಪಿ ಆರ್ಡ್ರು ಯಾರಿಗೂ ಬರಲೇ ಇಲ್ಲ. ಸೊ ಅದು ಒಂದು ಯಾಕೆ ಬರಲಿಲ್ಲ ಅಂತ ನೋಡಿದಾಗ ಈ ವರ್ಷ 22 ಈಗಾಗಲೇ ಪಟ್ಟಿ ಬಿಡುಗಡೆ ಆಗಿದೆ ವೆಬ್ಸೈಟಲ್ಲೆಲ್ಲ. ಆದರೆ ಮಾರ್ಚ್ ಮುಗಿದ್ರೂ 300 ಕಾಪಿ ಪ್ರತಿ ಒಂದು ಸಗಟು ಖರೀದಿ ಆರ್ಡ್ರು ಬರಲೇ ಇಲ್ಲ. ಯಾಕೆ ಬರಲಿಲ್ಲ ಅಂತ ನೋಡಿದ್ರೆ ಸಗಟು ಖರೀದಿ ನಿಂತೋಗಿದೆಯಂತೆ. ಸರ್ಕಾರದಲ್ಲಿ ಆ ಒಂದು ಪರ್ಟಿಕ್ಯುಲರ್ ಇಲಾಖೆಯಲ್ಲಿ ಕೊಂಡ್ಕೊಳ್ಳೋಕ್ಕೆ ಹಣ ಇಲ್ಲ, ಸರ್ಕಾರ ಕೊಟ್ಟಿಲ್ಲ. ಸಗಟು ಖರೀದಿ ಅಲ್ಲಿಗೆ ಸ್ಥಗಿತ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಕೆಲವರು ಸಾಹಿತಿಗಳು ಸಗಟು ಖರೀದಿ ಇದೆ ಅನ್ನೋ ಒಂದು ಭ್ರಮೆನಲ್ಲಿ ಇನ್ನೂ ಬದುಕ್ತಾ ಇರೋದ್ರಿಂದ ಮತ್ತು ನನ್ನನ್ನು ಒಳಗೊಂಡಂತೆ ಹಲವಾರು ನನ್ನ ಪ್ರಕಾಶಕ ಸ್ನೇಹಿತರು ಮಿತ್ರರು ಭಾಳ ಕಷ್ಟದಲ್ಲಿರೋದ್ರಿಂದ ಅವರ ಒಂದು ನೋವನ್ನು ಅರ್ಥ ಮಾಡ್ಕೊಂಡು ಕೂಡ ಈ ವಿಡಿಯೋ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗಲೂ ಕೂಡ ಕೆಲವು ಸಾಹಿತಿಗಳು ನಮಗೆ 100 ಕಾಪಿ ಕೊಟ್ಬಿಡಿ, ಹೆಂಗಿದ್ರೆ ನೀವು ಸರ್ಕಾರಕ್ಕೆ ಮಾರ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊಳ್ತೀರಾ ಅನ್ನೋದೊಂದು ಸಾಹಿತಿಗಳಲ್ಲಿ ಮನೋಭಾವ ಕೆಲವರಲ್ಲಿ, ಎಲ್ಲರೂ ಅಲ್ಲ. ಅದು ಬಂದಿದೆ. ಅದು ಯಾಕೆ ಹೋಗ್ತಾ ಇಲ್ವೋ ಗೊತ್ತಿಲ್ಲ. 2 ವರ್ಷದಿಂದ ಸಗಟು ಖರೀದಿ ಆಗಿಲ್ಲ, ನಿಂತೋಗಿದೆ. ಬಹುಶಃ ಮತ್ತೆ ಶುರುವಾಗೋದು ಡೌಟು. ಶುರುವಾಗಬೇಕು ಅಂದರೂ ಏನಾಗಬೇಕು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ, ಈ ವಿಡಿಯೋದಲ್ಲಿ ಹೇಳಲ್ಲ. ಇದು ಸಗಟು ಖರೀದಿ ನಿಂತೋಗಿರುವ ಬಗ್ಗೆ ಒಂದು ವಿಡಿಯೋ. ಇದೊಂದು ಇಂಟ್ರಮಿಷನ್ ಅಂತ ಇಟ್ಕೊಳ್ಳಿ. ಈ ಮುಂದಿನ ಭಾಗ ಮುಂದೆ ಏನು ಮಾಡಬೇಕು. ನಾನು ಬರಿತಾ ಇದ್ದೀನಲ್ಲ ಸರ್ ಕನ್ನಡದಲ್ಲಿ, ಸರಿ ನಾವು ಬರಿತಾ ಇದ್ದೀವಿ, ಅದನ್ನ ಏನು ಮಾಡಬೇಕಂದ್ರೆ ನಮ್ಮ ಕುಚ್ಚಿಗೆ ನಾವು ಪುಸ್ತಕ ಪ್ರಕಟ ಮಾಡ್ಕೋಬೇಕಾಗತ್ತೆ. ಪ್ರೊಫೆಷ್ನಲ್ ಆಗಿ ಪುಸ್ತಕ ತೊಗೊಂಬನ್ನಿ, ಪ್ರೂಫ್ ಮಾಡಿಸಿ ಪುಸ್ತಕಕ್ಕೆ ನೀವು ಬರೆದಿರೋದನ್ನು. ISBN ತೊಗೊಳ್ಳಿ, ಒಳ್ಳೆ ಕವರ್ ಪೇಜು, ಒಳ್ಳೆ ಲೇಔಟು, ಮತ್ತು ಪ್ರಿಂಟ್ ಆ್ಯಂಡ್ ಡಿಮ್ಯಾಂಡ್ ಮೂಲಕ. ಭಾಳ ಹಿಂದೆಯಿಂದ ಪ್ರಿಂಟ್ ಆ್ಯಂಡ್ ಡಿಮ್ಯಾಂಡ್ ಇದೆ, ಸಾಕಷ್ಟು ಜನ ಹೇಳ್ತಿರಲಿಲ್ಲ. ಇಂಗ್ಲೆಂಡಲ್ಲಿ ಶುರುವಾದಾಗಲೇ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡಿದ್ದೆ. ಸೊ ಅದು ಆಮೇಲೆ ಬಾಂಬೆಗೆ ಬಂತು, ಮಣಿಪಾಲಕ್ಕೆ ಬಂತು, ಈಗ ಬೆಂಗಳೂರಲ್ಲಿ ಕೂಡ ಪ್ರಿಂಟ್ ಆ್ಯಂಡ್ ಡಿಮ್ಯಾಂಡ್ ಬಂದಿದೆ. ನಮಗೆ ಎಷ್ಟು ಪ್ರತಿಗಳು ಬೇಕೋ ಅಷ್ಟು ಪ್ರತಿನ ಹಾಕಿಸ್ಕೋಬೋದು. ಇಲ್ಲ ನನ್ನ ಪುಸ್ತಕ 100% 1000 ಕಾಪಿ ಹೋಗುತ್ತೆ ಅಂದರೆ ಯು ಗೋ ಫಾರ್ ಇಟ್. ಬೇಡ, ನಾನು ಒಟ್ಟಿಗೆ ಇನ್ವೆಸ್ಟ್ ಮಾಡಲ್ಲ, ಒಂದು 100 ಕಾಪಿ ಮಾಡಿಸ್ಕೊಳ್ತೀನಿ, ಅಷ್ಟೇ ಸಾಕು ನನಗೆ. ಈ 100 ಮಾರಾಟ ಆದಮೇಲೆ ಇನ್ನೂ 100 ಮಾಡೋಣ ಅನ್ನೋರಿಗಾಗಲೇ ಸಾಕಷ್ಟು ಜನಕ್ಕೆ ನಾನು ಆ ರೀತಿ ಗೈಡ್ ಮಾಡಿ ಗಂಟುಗಟ್ಟಲೆ ಟೈಮ್ ವೇಸ್ಟ್ ಮಾಡೋದಂದರೆ ಗೈಡ್ ಮಾಡಬೇಕು. ಎಲ್ಲ ಗೊತ್ತಿದ್ದು ಏನೂ ಹೇಳಲಿಲ್ಲ ಅಂತ ನಾಳೆ ಆಗಬಾರ್ದಲ್ವ. ನನ್ನನ್ನು ಕೇಳಿದವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಹೇಳಿ ಅವರನ್ನು ಕನ್ವಿನ್ಸ್ ಮಾಡಿ. ಅವ್ರಿಗೂ ಕೂಡ ಕೆಲವ್ರಿಗೆ ಅರ್ಥ ಆಗ್ತಾಯಿದೆ ಸತೀಶ್ ಅವ್ರು ಯಾಕೆ ಈ ರೀತಿ ಹೇಳಿದ್ರು ಅಂತ ಅಂದ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ಮೊಬೈಲ್ ಸಂಖ್ಯೆ 9986669234 ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಈ ಒಂದು ಪುಸ್ತಕಗಳು ಓದುಗರು ಖಂಡಿತ ಇದ್ದಾರೆ. ಕೆಲವರು ತುಂಬ ಪುಸ್ತಕಗಳನ್ನ ಹುಡುಕಿ ಓದ್ತಾರೆ. ಯಾವತ್ತಿದ್ರೂ ಕೂಡ ಕನ್ನಡ ಸಾಹಿತ್ಯದ ಒಬ್ಬ ಓದುಗ ಏನಿರ್ತಾನೆ ಅವನು ಅಜ್ಞಾತ ಇರ್ತಾನೆ. ನಮ್ಮ ಫ್ರೆಂಡ್ 100 ಜನ ಇದ್ದರೆ 100 ಜನನೂ ಓದುಗರು ಇರೋಲ್ಲ. ಯಾರಾದ್ರಲ್ಲಿ ಒಂದು 5 ಜನ ಇರ್ಬೋದು ಅಥವಾ ಇಲ್ದಲೇ ಇರ್ಬೋದು. ಆದರೆ ನಮಗೆ ಗೊತ್ತಿಲ್ಲದಲ್ಲೇ ಇರೋ ಒಬ್ಬ ಅಜ್ಞಾತ ಓದುಗರು ಇರ್ತಾರೆ. ಅವರಿಗೆ ನಿಮ್ಮ ಪುಸ್ತಕ ತಲುಪಿಸೋ ವ್ಯವಸ್ಥೆ ಎಲ್ಲಂದರೆ ಅಮೆಝಾನಲ್ಲಿರ್ಬೋದು ಅಥವಾ ನಿಮ್ಮ ಪುಸ್ತಕದ ಅಂಗಡಿಗಳಲ್ಲಾಗ್ಬೋದು ಅಥವಾ ನೀವು ಸ್ಟೇಟಸ್ಗೆ ಹಾಕ್ಕೊಂಡಾಗ ಯಾರಾದರೂ ನಿಮ್ಮ ಕಾಂಟ್ಯಾಕ್ಟಲ್ಲಿರೋರು ಕೇಳ್ಬೋದು. ಅವರಿಗೆ ತಲುಪಿಸೋ ವ್ಯವಸ್ಥೆನ ನೀವು ಮಾಡ್ಕೋಬೇಕಾಗತ್ತೆ. ಆ ಒಂದು
ಜೊತೆನಲ್ಲಿ ಇಟ್ಕೊಂಡು ಆ ಓದುಗರನ್ನ ನೀವು ದೃಷ್ಟಿನಲ್ಲಿ ಇಟ್ಕೊಂಡು ಇನ್ನೊಂದು ಬಹುಮುಖ್ಯವಾಗಿ ಕನ್ಸಿಡರ್ ಮಾಡಬೇಕಿರೋದು ನಮ್ಮ ಖುಷಿಗೆ ನಾವು ಪುಸ್ತಕಗಳನ್ನ ಪ್ರಕಟ ಮಾಡಬೇಕಾಗತ್ತೆ. ಮತ್ತೊಂದು ಬಹುಮುಖ್ಯವಾಗಿ ಏನಂದರೆ ಪ್ರಶಸ್ತಿಗಳು. ಯಾರೂ ಕನ್ನಡ ಕವನ ಸಂಕಲನ ಓದ್ತಾ ಇಲ್ಲ, ಯಾರೂ ತಗೊಳ್ಳಲ್ಲ. ಕನ್ನಡ ಕಾವ್ಯಕ್ಕೆ, ಕನ್ನಡದ ಸಾಹಿತ್ಯ ಕವನ ಸಂಕಲನಗಳಿಗೆ ಇರುವಷ್ಟು ಪ್ರಶಸ್ತಿಗಳು ಇನ್ನು ಯಾವ ಪ್ರಕಾರಕ್ಕೂ ಇಲ್ಲ. ಅಷ್ಟು ಹಸ್ತಪ್ರತಿಗಳಿಗೂ ಒಂದು ಬಹುಮಾನಗಳಿದೆ, ಪ್ರಶಸ್ತಿ ಪುರಸ್ಕಾರಗಳಿದೆ, ಪ್ರಿಂಟ್ ಆಗಿರೋ ಬುಕ್ಕಿಗೂ ಇದೆ. ಈಗ 26ನೇ ಇಸ್ವಿನ ನಾವಿದ್ದರೆ 25 ಸಲ ಪ್ರಿಂಟ್ ಆಗಿರೋವಕ್ಕೆ ಎಲ್ಲ ಕಾಲ್ ಮಾಡ್ತಾ ಇರ್ತಾರೆ. ಸುಮಾರು ಪತ್ರಿಕೆಗಳಲ್ಲಿ ಇದ್ರ ಬಗ್ಗೆನೇ ಮಾಹಿತಿ ಇರುತ್ತೆ. ನಿಮ್ಮ ವಾಟ್ಸಪ್ ಗುಂಪಲ್ಲಿದ್ದರೆ ಯಾವುದಾದ್ರೂ ಒಂದು ಸಾಹಿತಿಗಳ ಗುಂಪಲ್ಲಿ ಅದ್ರ ಬಗ್ಗೆ ಬಂದೇ ಬರುತ್ತೆ. ಪತ್ರಿಕೆಗಳು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಸೊ ಆ ಒಂದು ಪ್ರಶಸ್ತಿಗಳ ನಿಟ್ಟಿನಲ್ಲಿ ಆ ಪ್ರಶಸ್ತಿ ಬರಲಿ, ಒಂದು ಖುಷಿ ಸಿಗಲಿ, ನಿಮ್ಮ ಬಯೋಡಾಟಾ ಇಂಪ್ರೂವ್ ಆಗಲಿ ಅನ್ನುವ ನಿಟ್ಟಿನಲ್ಲಿ ಪುಸ್ತಕವನ್ನು ಪ್ರಕಟ ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಟ್ರೆಂಡಿಂಗಲ್ಲಿ ಕನ್ನಡ ಕಾದಂಬರಿಗಳು ತುಂಬ ಜನ ಈಗಲೂ ಕೊಂಡು ಓದ್ತಾ ಇದ್ದಾರೆ. ಸೊ ಅದಕ್ಕೆ ವ್ಯಾಪ್ತಿ ಚೆನ್ನಾಗಿದೆ ಕನ್ನಡ ಕಾದಂಬರಿಗಳಿಗೆ. ಅದರಲ್ಲೂ ಪತ್ತೇದಾರಿ ಕಾದಂಬರಿಗಳು, ಮತ್ತು ಒಂಥರ ರೊಮ್ಯಾಂಟಿಕ್ ನಾವೆಲ್ಸು, ಈ ಥರ ಎಲ್ಲ ಕಾದಂಬರಿಗಳು ಕುತೂಹಲ ಬರೋಂಗಿರೋದು. ಆಮೇಲೆ ಒಂದು ಸಿನಿಮಾಗೆ ಕತೆ ಆಗ್ಬೋದು ಅನ್ನುವ ರೀತಿಯ ಕಾದಂಬರಿಗಳು, ಈ ರೀತಿ ಸಾಕಷ್ಟು ಕಾದಂಬರಿ ಪ್ರಕಾರದಲ್ಲಿ ಓದುಗರು ಹೆಚ್ಚಿಗೆ ಇದ್ದಾರೆ ಅಂತ ನಾನು ನನ್ನ ಸ್ನೇಹಿತರ ವಲಯದಲ್ಲಿ ಕೇಳ್ಪಟ್ಟಿದ್ದೀನಿ. ಸೊ ಹಾಗಾಗಿ ಈ ಒಂದು ಇದರಲ್ಲಿ ಮಾಡ್ಬೋದು. ಶಿಕ್ಷಣ ಇಲಾಖೆ, ಸಾರ್ವಜನಿಕ ಗ್ರಂಥಾಲಯ ಇಲಾಖೆಗೆ ನಮ್ಮ ರಾಜ್ಯ ಸರ್ಕಾರ ಸುಮಾರು ಒಂದು 20-25 ಕೋಟಿ ಕೊಟ್ಟರೂ ಸಾಕು, ಸಗಟು ಖರೀದಿ ಜೀವಂತವಾಗಿ ಇಡ್ಬೋದು. ಬಟ್ ಅದು ಯಾಕೋ ಆಗ್ತಾ ಇಲ್ಲ. ಯಾಕೆ ಅಂತ ನಾನು ಹೇಳಲ್ಲ. ಏನಾದರೂ ಹೇಳಿದ್ರೆ ನಾನು ಒಂದು ಸರ್ಕಾರದ ವಿರೋಧಿ, ಪರ ವಿರೋಧಿ ಅಂತೆಲ್ಲ ಚರ್ಚೆ ಶುರುವಾಗುತ್ತೆ. ನಾನು ಹೇಳೋದು ಒಂದೇ ಮಾತು, ಸಾಹಿತಿಗಳು ಯಾವಾಗಲೂ ನ್ಯೂಟ್ರಲ್ ಆಗಿರಬೇಕು. ಯಾವುದೇ ಪಕ್ಷದವರು ತಪ್ಪು ಮಾಡಿದ್ರು ನಾವು ಪ್ರಶ್ನೆ ಮಾಡಬೇಕಂತಂದರೆ ನಮ್ಮ ನೈತಿಕತೆ ಸರಿಗಿರಬೇಕು. ನಾನು ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ, ಸಗಟು ಖರೀದಿ ಶುರುವಾಗಬೇಕು, ಗ್ಯಾರಂಟಿ ಶುರುವಾಗುತ್ತೆ ಅಂತೆಲ್ಲ ನನ್ನ ಐಡಿಯಾದಿಂದ. ಆದರೆ ಅವಕಾಶಗಳು ಅದರಿಂದ ಇದೆ. ಸರ್ಕಾರದ ಮೇಲೆ ಎಲ್ಲ ಸಾಹಿತಿಗಳು ಪ್ರೆಷರ್ ಹಾಕೋ ಒಂದು ಚಾನ್ಸ್ ಇದೆ. ಅದೇನು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ನೀವು ನಿಮ್ಮ ತಲೆಯಿಂದ ಯಾರಾದರೂ ದಯವಿಟ್ಟು ಸಾಹಿತಿಗಳು, ಸಗಟು ಖರೀದಿ ಇದೆ, ಒಬ್ಬ ಪ್ರಕಾಶಕ ನಮ್ಮ ಪುಸ್ತಕ ಮಾಡಿ ನಮಗೆ 100 ಕಾಪಿ ಕೊಡ್ತಾನೆ, ನಾವು ಅದನ್ನು ಪ್ರಶಸ್ತಿಗಳು ಹಾಕ್ಕೊಂಡು ಪ್ರಶಸ್ತಿ ತೊಗೊಳ್ಳೋಣ, ಪ್ರಕಾಶಕ ಲೈಬ್ರರಿಗೆ ಮಾಡ್ಕೊಂಡು ದುಡ್ಡು ಮಾಡಿಕೊಳ್ಳಿ ಅನ್ನೋದು ದಯವಿಟ್ಟು ತೆಗ್ದಾಕಿ ಪುಸ್ತಕ ಬರೀರಿ. ಬರವಣಿಗೆ ನಿಲ್ಸೋಕ್ಕಾಗಲ್ಲ. ಅದು ನಮ್ಮ ಇದರಲ್ಲಿ ಬಂದ್ಬಿಟ್ಟಿರುತ್ತೆ. ನಮ್ಮ ಎಜುಕೇಷನ್ನು ಮತ್ತಿನ್ನೊಂದೇನೋ ಬ್ಲಡ್ ಲೈನಲ್ಲೋ ಮತ್ತು ಯಾವುದೋ ಒಂದರಲ್ಲಿ ಎಲ್ಲರಿಗೂ ಬರಲ್ಲ ಈ ಒಂದು ಬರವಣಿಗೆ ಅನ್ನೋದು. ಅದನ್ನು ಮುಂದುವರಿಸ್ಬೇಕು. ಅದನ್ನು ಖುಷಿಗೆ ಮತ್ತು ಪ್ರಶಸ್ತಿಗೆ ಮತ್ತು ಇರುವ ಒಬ್ಬ ಅಜ್ಞಾತ ಓದುಗನಿಗೆ ನಾವು ಮುಂದುವರಿಸಲೇಬೇಕಾಗತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಸತಿ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.